ಶ್ರೀಗುರುಭ್ಯೋ ನಮಃ ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯ ಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಭಗವದ್ಭಕ್ತರು, ಶಂಕರಾಚಾರ್ಯರ ಪರಮಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಭಗವಾನ್ ವೇದವ್ಯಾಸರಿಂದ ರಚಿತವಾಗಿರುವ ಪುರಾಣಗಳು 18, ದೊಡ್ಡ ಗ್ರಂಥ, 18 ಪುರಾಣ ರಚನೆ ಮಾಡಿದ್ದು. ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಾಚತುಷ್ಟಯಂ ಆ ನ ಪ ಲಿಂ ಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ ಮತ್ಸ್ಯ ಪುರಾಣವೇ ಮುಂತಾಗಿರುವ 18 ಪುರಾಣಗಳಿವೆ. 18 ಪುರಾಣಗಳಿಂದ ಒಟ್ಟು ಸುಮಾರು 4,32,000 ಶ್ಲೋಕ ಇದೆ. ಅಷ್ಟನ್ನು ಓದಿ ಮುಗಿಸುವುದಕ್ಕೆ ಅವಕಾಶವಿಲ್ಲ, ಪುರುಸತ್ತಿಲ್ಲ. ಅದು ದೊಡ್ಡವರೇನು ಮಾಡಿದ್ದಾರೆ, 18 ಪುರಾಣಗಳ ಸಾರವನ್ನು ಒಂದೇ ಒಂದು ಲೈನ್ನಲ್ಲಿ ಹೇಳಿಬಿಟ್ಟಿದ್ದಾರೆ. ವಿಷ್ಣು ಪುರಾಣ ಇದೆ, ವರಾಹ ಪುರಾಣ ಇದೆ, ಸ್ಕಾಂದ ಪುರಾಣ, ಪದ್ಮ ಪುರಾಣ, ಒಂದು ಜ್ವರ ಇದೆ. ಸುಮಾರು 4,32,000 ಶ್ಲೋಕಗಳಿಂದ ಕೂಡಿರುವಂಥ 18 ಪುರಾಣಗಳ ಸಾರವೇನಪ್ಪ ಅಂತಂದರೆ, ಅಷ್ಟಾದಶ ಪುರಾಣೇಷು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಪೀಡನಂ. ಯಾರೋ ಮಹಾತ್ಮರು ಶ್ಲೋಕ ಮಾಡಿದ್ರು. ಅಷ್ಟಾದಶ ಪುರಾಣೇಷು, ಭಗವಾನ್ ವೇದವ್ಯಾಸರು ಬರೆದಿರುವಂಥ 18 ಪುರಾಣಗಳಲ್ಲಿ ವ್ಯಾಸಸ್ಯ ವಚನದ್ವಯಂ, ವ್ಯಾಸಸ್ಯ ವಚನಂ ದ್ವಯಂ, ವೇದವ್ಯಾಸರ ಮಾತು 2. ಬೇಕಾದ ಮಹಾಭಾರತ ಅಂತಿದೆ, 1,00,000 ಶ್ಲೋಕ. ವಾಲ್ಮೀಕಿ ರಾಮಾಯಣ ಅಂತಿದೆ, ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾಗಿರುವ ಶ್ಲೋಕ. ಇದರ ಒಟ್ಟು ತಾತ್ಪರ್ಯವೇನು? ರಾಮಾಯಣ, ಭಾರತ, ಭಾಗವತ ಪುರಾಣಾದಿಗಳಲ್ಲಿ ಲಕ್ಷಗಟ್ಟಲೆ ಶ್ಲೋಕ ಇವೆ. ಎಲ್ಲವನ್ನು ಓದಿ ಮುಗಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಏನು ತಾತ್ಪರ್ಯ ಅಂತ ಕೇಳಿದರೆ ಒಂದೇ ಒಂದು ವಾಕ್ಯ, ಪರೋಪಕಾರ ಪುಣ್ಯಾಯ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನು ಯಾರಿಗೂ ತೊಂದರೆಯನ್ನು ಕೊಡದೆ ಪರೋಪಕಾರವನ್ನು ಮಾಡುತ್ತಿರಲಿ. ಪರೋಪಕಾರ ಅಂದರೆ ಹಣವನ್ನೇ ಕೊಡಬೇಕಾದ್ದಿಲ್ಲ. ಯಾರೋ ವೃದ್ಧರಿದ್ದಾರೆ, ರಸ್ತೆ ದಾಟಿ ಹೋಗಬೇಕಾಗಿದೆ, ಬಹಳ ಕಷ್ಟವಾಗ್ತಾ ಇದೆ, ಆ ವೃದ್ಧರ ಕೈ ಹಿಡ್ಕೊಂಡು ಆ ರಸ್ತೆ ದಾಟಿಸ್ಬಿಟ್ರೆ ಅದೇ ಒಂದು ಪರೋಪಕಾರ.
ಯಾರೋ ಇನ್ನೂ ರುಗ್ಣರಿದ್ದಾರೆ, ರೋಗಿಗಳು, ಅವ್ರಿಗೆ ಔಷಧಿ ಬೇಕಾಗಿದೆ, ದುಡ್ಡಿಲ್ಲ, ಕೊಡಿ. ನಮ್ಮಲ್ಲಿರುವಂತಹ ಸಂಪತ್ತನ್ನು ಇತರರಿಗೋಸ್ಕರವಾಗಿ ಪ್ರೇಮದಿಂದ ವಿನಿಯೋಗ ಮಾಡುವುದೇ ಪರೋಪಕಾರ. ಒಬ್ಬ ವಿದ್ವಾಂಸ ವೇದಶಾಸ್ತ್ರ ಬಲ್ಲವನಾಗಿದ್ದಾನೆ, ಚೆನ್ನಾಗಿ ತಿಳ್ಕೊಂಡಿದ್ದಾನೆ. ಅವನು ಜಿಜ್ಞಾಸು ಜನಗಳಿಗೆ ವೇದಾಂತ ವಿಚಾರವನ್ನು ತಿಳಿಸುವುದೇ ಪರೋಪಕಾರ. ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ, ಬೇಕಾದಷ್ಟು ಸಂಪತ್ತಿದೆ, ಬಡವರಿಗೆ, ಭಿಕ್ಷುಕರಿಗೆ, ಅನಾಥರಿಗೆ ಪಂಚೆ ತಂದು ಕೊಡಲಿ, ಸೀರೆ ತಂದು ಕೊಡಲಿ, ದುಡ್ಡು ಕೊಡಲಿ. ಪರೋಪಕಾರವನ್ನು ಮಾತಿನಿಂದ ಮಾಡಬಹುದು, ಕೃತಿಯಿಂದ ಮಾಡಬಹುದು. ಪರೋಪಕಾರ ಪುಣ್ಯಾಯ. ಮನುಷ್ಯನು ಪರೋಪಕಾರವನ್ನು ಮಾಡುತ್ತಾ ಪುಣ್ಯ ಸಂಪಾದನೆ ಮಾಡಿಕೊಳ್ಬೇಕು ಎನ್ನುವಂಥದ್ದು ಒಂದು ಸಂದೇಶ. ಎರಡನೇ ಸಂದೇಶ ಪಾಪಾಯ ಪರಪೀಡನಂ. ಸುಳ್ಳನ್ನು ಹೇಳುವುದು ಮಹಾಪಾಪ, ಅನ್ಯಾಯ ಮಾಡುವುದು ಮಹಾಪಾಪ, ಮತ್ತೊಬ್ಬರಿಗೆ ತೊಂದರೆ ಕೊಡುವಂತಹದ್ದು ಮಹಾಪಾಪ. ಕೆಲವರು ಸುಮ್ಮನೆ ಇತರರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಏನಾದರೂ ಕೇಸ್ ಹಾಕ್ಬಿಡೋದು, ಅಲ್ಲಿ ಓಡಾಡಲಿ ಮಾಡೋದು ಬೇಡ. ಯಾವತ್ತೂ ಮನುಷ್ಯನು ಪರಪೀಡನೆಯನ್ನು ಮಾಡಬಾರ್ದು. ಇತರರಿಗೆ ಪೀಡೆ ಮಾಡಿದರೆ ಅದು ಮಹಾಪಾಪ. ವಿಶೇಷವಾಗಿ ಗುರುಗಳಿಗೆ, ತಾಯಿ ತಂದೆಯರಿಗೆ, ದೊಡ್ಡವರಿಗೆ, ಮಹಾತ್ಮರಿಗೆ, ಸನ್ಯಾಸಿಗಳಿಗೆ ಎಂದೆಂದೂ ಕೂಡ ಪೀಡನ ಮಾಡಬಾರದು. ಸನ್ಯಾಸಿಗಳ ಮನಸ್ಸಿಗೆ ನೋವಾಗುವಂಥ ಮಾತನ್ನಾಡಬೇಡ. ತಂದೆ ತಾಯಿಗಳಿಗೆ ನೋವುಂಟು ಮಾಡುವಂಥ ಕೆಲಸವನ್ನು ಮಾಡಬೇಡ. ಅದೆಲ್ಲವೂ ಕೂಡ ಪಾಪಕರ್ಮವೆನಿಸುತ್ತದೆ. ಇದು ಪಾಪಾಯ. ಇದರಿಂದ ಪಾಪ ಸಂಪಾದನೆಯಾಗುತ್ತೆ. ಸಿಂಪಲ್ಲಾಗಿ ಹೇಳ್ಬಿಟ್ಟು ನೋಡಿ, ಪರೋಪಕಾರ ಪುಣ್ಯಾಯ. ನಿಮಗೆ ಪುಣ್ಯ ಬೇಕಾ? ನೀವು ಸಂಧ್ಯಾ ವಂದನೆ, ದೇವರ ಪೂಜೆ, ಅಗ್ನಿಹೋತ್ರ, ವೇದಾಧ್ಯಯನ ಮಾಡದೆ ಹೋದರೂ ಪರವಾಗಿಲ್ಲ. ಪರೋಪಕಾರವನ್ನು ಮಾಡ್ತಾಯಿದೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗಿಕೊಳ್ಳುವವರೆಗೆ ಎಷ್ಟು ಜನಗಳಿಗೆ ಉಪಕಾರ ಮಾಡಿದ್ದೇನೆ. ಒಂದು ಪುಟಾಣಿ ಮಗು ಅಳ್ತಾ ಇದೆ, ಒಂದು ಚಾಕ್ಲೇಟ್ ತಂದು ಪರೋಪಕಾರ. ಒಬ್ಬ ವಿದ್ವಾಂಸ, ಅವನ ಹತ್ರ ಪುಸ್ತಕ ಇಲ್ಲ, ಅವನಿಗೊಂದು ಒಳ್ಳೆಯ ಪುಸ್ತಕ ಬೇಕಾಗಿದೆ. ಅಧ್ಯಾಸ ಭಾಷ್ಯದ ಪುಸ್ತಕ ಇರ್ಬೋದು, ಬ್ರಹ್ಮಸೂತ್ರ ಭಾಷ್ಯ ಪುಸ್ತಕ ಇರ್ಬೋದು. ಆ ಪುಸ್ತಕವನ್ನು ಅಂಗಡಿಯಿಂದ ಕೊಂಡ್ಕೊಂಡು ತಂದು ಕೊಟ್ಟರೆ ಅದೇ ಪರೋಪಕಾರ. ಯಾರಿಗೆ ಏನು ಬೇಕಾಗಿದೆಯೋ ಅಂಥ ಉಪಕಾರವನ್ನು ಮಾಡುತ್ತಾ ಬಂದರೆ ಅದರಿಂದ ಪುಣ್ಯ ಸಂಪಾದನೆಯಾಗುತ್ತದೆ. ಪುಣ್ಯ ಸಂಪಾದನೆ ಪಾಪ ಪರಿಹಾರ. ಪುಣ್ಯ ಸಂಪಾದನೆ ಮಾಡಬೇಕಾದ್ರೆ ಅವನು ಅಯೋಧ್ಯೆಗೆ ಹೋಗಬೇಕಾದ್ದಿಲ್ಲ, ಕಾಶಿಗೆ ಹೋಗಬೇಕಾದ್ದಿಲ್ಲ. ತುಂಬ ಕಷ್ಟ. ಅಯೋಧ್ಯೆ ಕಾಶಿಗೆ ಹೋಗಿ ಬರಬೇಕು ಅಂದರೆ ಸಾವಿರಾರು ರೂಪಾಯಿ ಬೇಕು, ಆರೋಗ್ಯವಿರಬೇಕು, ಸ್ಥೈರ್ಯವಿರಬೇಕು. ಯಾವುದೂ ಇಲ್ಲ ಅಂತ ಇಟ್ಕೊಳ್ಳಿ, ಬೇಡ. ಇರುವ ಕಡೆಯಲ್ಲಿಯೇ ಇದ್ದುಕೊಂಡು ತನ್ನ ಕೈಲಾದಂಥ ಪರೋಪಕಾರ, ಪರರಿಗೆ, ಇತರರಿಗೆ ಉಪಕಾರ ಮಾಡ್ತಾ ಇದ್ದರೆ ಅದೇ ನಿಜವಾಗಿರುವ ಪುಣ್ಯ. ಪಾಪಾಯ ಪರಪೀಡನಂ. ಯಾವಾಗಲೂ ಕೂಡ ಮನುಷ್ಯನ ಸ್ವಭಾವ ಪರಪೀಡನ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಿರೋದು. ಒಬ್ಬ ಮನುಷ್ಯ ಸಾತ್ವಿಕನಾಗಿ ಮೇಲಿಗೆ ಬರ್ತಾ ಇದ್ದಾನೆ, ಅವನಿಗೆ ಏನಾದರೂ ತೊಂದರೆ ಕೊಟ್ಟು ನಿಂದೆ ಮಾಡೋದು, ಚಾಡಿ ಹೇಳೋದು. ಗುರುಗಳ ಬಗ್ಗೆ ಮತ್ತೊಬ್ಬರಿಗೆ ಚಾಡಿ ಹೇಳುವುದು ಮಹಾಪಾಪ. ಇಂಥ ಕೆಲಸಗಳನ್ನು ಎಂದೆಂದಿಗೂ ಮಾಡಬಾರದು. ಒಟ್ಟಿನಲ್ಲಿ 18 ಪುರಾಣಗಳನ್ನು ಭಗವಾನ್ ವೇದವ್ಯಾಸರು ರಚನೆ ಮಾಡಿದ ಮೇಲೆ ಏನು ಹೇಳಿದ್ದಾರೆ? 18 ಪುರಾಣಗಳ ಒಟ್ಟು ಸಾರವೇನು? ಪುರಾಣಗಳು ರಾಮಾಯಣ, ಭಾರತ, ಭಾಗವತ, ಆಗಮ ಗ್ರಂಥಗಳು. ಕರ್ತೃತಂತ್ರ ಸಾಧನಗಳನ್ನು ಉಪದೇಶ ಮಾಡುವ ಎಲ್ಲ ಗ್ರಂಥಗಳ ಒಟ್ಟು ಸಾರವೇನು? ಪರೋಪಕಾರ ಪುಣ್ಯಾಯ. ನೀನು ಬದುಕಿರುವಾಗ ನನ್ನ ಕೈಯಲ್ಲಾದಂಥ ಪರೋಪಕಾರವನ್ನು ಮಾಡ್ತಾ ಇರಪ್ಪ, ಅದು ಪುಣ್ಯ ಸಂಪಾದನೆಗೆ ದಾರಿ. ಮತ್ತು ಪಾಪಾಯ ಪರಪೀಡನಂ. ಇತರರನ್ನು ಪೀಡೆ ಮಾಡುವುದು, ಇತರರ ಮನಸ್ಸಿಗೆ ನೋವಾಗುವಂಥ ಮಾತು, ಇತರರಿಗೆ ಅಡ್ಡಿಯಾಗುವಂಥ ಕೆಲಸ, ಇದು ಮಾಡ್ತಾ ಬಂದರೆ ಪಾಪವಾಗುತ್ತದೆ.
ಒಟ್ಟಿನಲ್ಲಿ ಪುಣ್ಯ ಕರ್ಮವನ್ನು ಮಾಡು, ಪಾಪಕರ್ಮವನ್ನು ಬಿಡು. ಇಷ್ಟೇ ಇಡೀ ಶಾಸ್ತ್ರಗಳ ಪುರಾಣಗಳ ಸಾರ ಅಂದರು. ವೇದಾಂತ ಹೇಳ್ತಾ ಇದೆ, ಅಧ್ಯಾಸದಿಂದ ದುಃಖ, ಜ್ಞಾನದಿಂದ ನೆಮ್ಮದಿ. ಅಧ್ಯಾಸವನ್ನು ಕಳೆದುಕೊಳ್ಳುವುದಕ್ಕಾಗಿ ಬ್ರಹ್ಮಜ್ಞಾನವನ್ನು ಮಾಡ್ಕೋ ಎನ್ನುವಂಥದ್ದು ವೇದಾಂತ ಸಂದೇಶ. ಒಂದು ಉಪನಿಷತ್ ಸಂದೇಶ, ಇನ್ನೊಂದು ಪುರಾಣ ಸಂದೇಶ. ಪುರಾಣಗಳಲ್ಲಿ ಸಾಮಾನ್ಯ ಮನುಷ್ಯರಿಗೂ ಅರ್ಥವಾಗುವಂತೆ ಕಥೆಗಳು, ದೃಷ್ಟಾಂತಗಳು, ಆಖ್ಯಾಯಿಕ ಮುಖಾಂತರವಾಗಿ ವಿಷಯ ತಿಳಿಸ್ತಾರೆ. ಒಟ್ಟಿನಲ್ಲಿ 18 ಪುರಾಣಗಳನ್ನು ರಚನೆ ಮಾಡಿರುವ ಭಗವಾನ್ ವೇದವ್ಯಾಸರ ತಾತ್ಪರ್ಯವೇನಪ್ಪ ಅಂತಂದರೆ, ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನಂ ದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಇವತ್ತಿನಿಂದಲೇ ನಾವುಗಳು ಇತರರಿಗೆ ತೊಂದರೆ ಮಾಡುವುದನ್ನು ಬಿಟ್ಟು ಕೈಲಾದಂಥ ಉಪಕಾರವನ್ನು ಮಾಡುತ್ತಾ ಬಂದರೆ ನಮಗೆ 18 ಪುರಾಣಗಳನ್ನು ಶ್ರವಣ ಮಾಡಿದಂಥ ಪುಣ್ಯ ದೊರಕುತ್ತದೆ ಎಂದು ದೊಡ್ಡವರು ಹೇಳ್ತಾ ಇದ್ದಾರೆ. ಅದರಂತೆ ನಾವು ಪಾಪಾಚರಣೆಯನ್ನು ಕೈಬಿಟ್ಟು ಪುಣ್ಯ ಕರ್ಮಗಳನ್ನು ಮಾಡುತ್ತಾ ಧನ್ಯರಾಗೋಣ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.